ನಮಸ್ತೆ ಫ್ರೆಂಡ್ಸ್, ಹೇಳ್ರಿ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀವಿ. ಅದೇ ರೀತಿಯಾಗಿ ಲಾಸ್ಟ್ ಟೈಮು ಒಂದು ವಿಡಿಯೋ ಮಾಡಿದ್ದೆ, ಕಾಳು ಸ್ಟ್ರಕ್ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತಂದು ಒಳ್ಳೆಯ ಒಂದು ಮೆಡಿಸನ್ ಹಾಕಿದೆ. ಜಾವಿದ್ ಬಾಯ್ದು ತೊಗೊಂಡಿದ್ದೀರಾ ಭಾಳ ಜನ. ಜಾವಿದ್ ಬಾಯ್ ಹತ್ರ ಮೆಡಿಸನ್ನೇ ಸಿಗ್ತಾಯಿಲ್ಲಂತೆ, ಅದು ಹಂಗಾಗಿಬಿಟ್ಟಿದೆ, ಸಮಸ್ಯೆ ಆಗಿದೆ. ಹಾಗಾಗಿ ಅವ್ರು ಮತ್ತೆ ಸಿಕ್ಕರೆ ನಾವೇ ಕಾಲ್ ಮಾಡ್ಕೊಳ್ಳಿ, ನಂಬರ್ ಮೆನ್ಷನ್ ಮಾಡಿದ್ದೀನಿ. ಅದೇ ರೀತಿಯಾಗಿ ಮತ್ತು ನಿಮ್ಮ ಕುರಿಗಳಿಗೆ ಏನಾದರೂ ಸಮಸ್ಯೆಗಳು ಆಗಿದ್ದರೆ ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡ್ಕೊಳ್ಳಿ. ನನಗೆ ಗೊತ್ತಾಗಿರ್ತಕ್ಕಂಥ ವಿಷಯನ ಅಲ್ಪ ಸ್ವಲ್ಪ ವಿಷಯನ ಹೇಳ್ತೀನಿ, ಮೆಡಿಸನ್ ಹೇಳ್ತೀನಿ. ನೀವು ರಾತ್ರಿ 12 ಗಂಟೆಗಾದರೂ ಮಾಡಿ. ನನಗೇನು ಗೊತ್ತಾ, ಕುರಿಗಳಿಗೆ ಸಮಸ್ಯೆ ಆಗಿದ್ದರೆ ದಯವಿಟ್ಟು ನೀವು ನಾನು ಫೋನ್ ಎತ್ತಿಲ್ಲ ಅಂತಂದರೆ ಮೆಸೇಜ್ ಮಾಡಿ, ವಾಯ್ಸ್ ನೋಟ್ ಹಾಕಿ, ನಾನು ಅದಕ್ಕೆ ರಿಪ್ಲೈ ಮಾಡಿ ನೋಡ್ತೀನಿ. ನನಗೆ ಏನು ಗೊತ್ತಾ, ಭಾಳ ಜನ ಫೋನ್ ಮಾಡ್ತಾ ಇರ್ತಾರಲ್ಲ, ಕನ್ಫ್ಯೂಸ್ ಆಗಿ ನಾನು ಫೋನ್ ಎತ್ತಲ್ಲ. ಮೆಸೇಜು ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ನಾನು, ಗೊತ್ತಾಯ್ತಾ? ಮೆಸೇಜ್ ಹಾಕ್ರಿ. ನಿಮ್ಮ ಕುರಿಗಳಿಗೆ ಏನಾದರೂ ಕಾಲು ಸ್ಟ್ರಕ್ ಆಗಿದ್ದರೆ, ಉಚ್ಚೆ ಸ್ಟ್ರಕ್ ಆಗಿದ್ದರೆ, ಮತ್ತೇನಾದರೂ ಆಡಬೇಕಾದ್ರೆ ಸ್ಟ್ರಕ್ ಆಗಿದ್ದರೆ, ಕಾಲು ಪಾಲು ನೋವಿದ್ದರೆ, ಇಂಥವು ಏನಾದರೂ ಸಮಸ್ಯೆ ಇದ್ದರೆ ನನಗೆ ಕಾಲ್ ಮಾಡ್ಕೊಳ್ಳಿ. ನನಗೆ ಮಾಡಿದ್ರೇ ಹುಷಾರಾಕವ ಅಂತ ಹೇಳ್ತಾ ಇಲ್ಲ, ಏನೋ ನನಗೆ ಗೊತ್ತಿದ್ದಿದ್ದು ಅಲ್ಪ ಸ್ವಲ್ಪ ಮಾಹಿತಿನ ಒಂದು 70% ಮೋಸ್ಟ್ಲಿ ಅದು ರೆಡಿ ಆಗ್ಬೋದು ಕುರಿಗಳು, ಅಂಥ ಮಾಹಿತಿಗಳು ಇರ್ತಾವೆ. ಅದೇ ರೀತಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ, ದಯವಿಟ್ಟು ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಯಾವ ಮರಿ ಅಂತಂದು ಎಲ್ರಿಗೂ ಗೊತ್ತಿರ್ಬೋದು. ಮರಿ ಮತ್ತೆ ಬಂದಿದೆ, ಮೇಸಕ್ಕೆ ಬಿಟ್ಟಿದ್ವಿ ಇದನ್ನು ನಮ್ಮ ಆಸಿಪಣ್ಣನ ಹತ್ರ ಕುರಿನ, ಮತ್ತು ಬಂದಿದೆ KPM ಬಲ್ಲ, ಎಲ್ರಿಗೂ ಗೊತ್ತಿದೆ. ಕುರಿ ಇನ್ನೂ ಒಂದು 2-3 ತಿಂಗಳು ಬೇಕಿದು. ಅವರು ಸ್ವಲ್ಪ ಬ್ಯುಸಿ ಇದ್ರು, ಹಂಗಾಗಿ ಇದು ಮಾಡಿಲ್ಲ. ಸ್ವಲ್ಪ ನರ ಹೋಗಿದೆ, ಇನ್ನು ಸ್ವಲ್ಪ ಇದೆ ನರ, ಅದು ಇಷ್ಟು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ, ಅದೇ ಅದು ಹೋದರೆ ಕುರಿ ಆಲ್ಮೋಸ್ಟ್ ಆಲ್ 100ಕ್ಕೆ 100% ರೆಡಿ ಆದಂಗೆ. ಇನ್ನೂ ಸ್ವಲ್ಪ ನೋವಿದೆ ಕುರಿದು, ಹಾಗಾಗಿ ನೋಡಿ. KPM ಬಲ್ಲ ಹಣ ಎಲ್ಲೇ ಐತಿ ಅಂತ ಕೇಳ್ತಾ ಇದ್ರಿ, ಇಲ್ಲೇ ಇದೆ. ಕೊಟ್ಟಿಲ್ಲ ಕುರಿನ, ನಾನು ಕೊಡಲ್ಲ. ಭಾಳ ಜನ ಕೇಳಿದ್ರು, 6,000 ಯಾರಿಗಾದ್ರೂ ಇದ್ದರೆ ಕೊಡ್ತೀನಿ, ಮತ್ತೆ ರಿಟರ್ನ್ ನನಗೆ ವಾಪಸ್ ಕೊಡಬೇಕು ಕುರಿನ, ಅಂಥವ್ರಿಗೆ ಅಷ್ಟೇ ಕೊಡ್ತೀನಿ. ಅದೇ ರೀತಿಯಾಗಿ ಕುರಿ ಈಗ 3 ದಿವಸ ಆಯಿತು, ಒಂದು 3-4 ದಿವಸ ಆಯಿತು ಬಂದು ರೆಡಿ ಮಾಡ್ತಾಯಿದ್ದೀವಿ ನಾವೇ. ಸ್ವಲ್ಪ ಆಸೆಪಣ್ಣರು ಬ್ಯುಸಿ ಇದ್ದರು, ಹಾಗಾಗಿ ಒಂದು ಸ್ವಲ್ಪ ಕುರಿ ಕೆಟ್ಟಿದೆ, ರೆಡಿ ಮಾಡ್ತೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ಕುರಿ ಆಲ್ಮೋಸ್ಟ್ ಆಲ್ ಒಂದು 10 kg ತೂಕ ಆಗಿರುತ್ತೆ ನೋಡಿ. ನೋಡಿ KPM ಬಲ್ಲ ಕೇಳ್ತಾಯಿದ್ರಿ ಎಲ್ಲರೂ, ಇದೆ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ಒಂದು 8 ದೊಡ್ಡ ಸೈಜು ಕುರಿ, ತುಂಬ ಚೆನ್ನಾಗಿದೆ. ಭಾಳ ಅಂದರೆ ಭಾಳ ದೊಡ್ಡ ಸೈಜ್ ಕುರಿ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ, ಇದ್ರದ್ದು ಆಡಿರೋ ವೀಡಿಯೋಸು ಸಿಗ್ತಾವೆ. ದೊಡ್ಡ ಸೈಜ್ ಕುರಿ, ಭಾಳ ದೊಡ್ಡ ಸೈಜು, ಚೆನ್ನಾಗಿದೆ. ಹಂಗೆ ಈ ಕುರಿ ತಗೊಂಡು ಹೋಗ್ಬಿಡ್ರಿ, ಫಸ್ಟ್ ಆಕತಿ ಅಂತಂದು ಹೇಳಲ್ಲ. ನಿಮ್ಮ ಹಣೆ ಬರ ಚೆನ್ನಾಗಿದ್ದರೆ ಕುರಿ ಕಣ ಹೊಡಿತೈತಿ, ಹಾಡ್ತೈತಿ ಅಂತ ಅಷ್ಟೇ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ಒಂದು ಹಾರಲ್ಲು, ಇದು ಕೂಡ ಚೆನ್ನಾಗಿದೆ. ಆಟಕ್ಕೆ ಚೆಕ್ ಮಾಡ್ಕೊಂಡು ತಗೊಂಡು ಹೋಗ್ಬೋದು. ಇದ್ರದ್ದು ವೀಡಿಯೋ ಸಿಗ್ತಾವೆ. ದೊಡ್ಡ ಸೈಜು, ಗಡ್ಡಿಯಲ್ಲಿ, ಜಾತಿಯಲ್ಲಿ ನೀಟಿದೆ ಕುರಿ ನೋಡಿ. ಸೈಜಲ್ಲಿ ಕೂಡ ತುಂಬ ಚೆನ್ನಾಗಿದೆ, ದೊಡ್ಡ ಸೈಜ್ ಕುರಿ. ಇದೇ ಮಚ್ಚ ಕುರಿನ ನಾನು ತುಂಬ ಜನ ಕೇಳಿದ್ದೆ ತಗೊಳ್ರಿ ಅಂತಂದು, ಯಾರೂ ಮನಸ್ಸು ಮಾಡಲಿಲ್ಲ. ಮೊನ್ನೆ ಒಂದು ಹೊರಗಡೆ ಆಟ ಆಡಿಸಿದ್ವಿ, ಸ್ವಲ್ಪ ಆಡಿಸಿದ್ವಿ ಹೊರಗಡೆ, ಹೊಡಿತು, ಒಂದು 4 ಹೊಡೆದಕ್ಕೆ ಹೊಡಿತು. ರೆಡಿ ಮಾಡ್ತೀವಿ ಇದನ್ನು ನೋಡಿರಿ. ಕುರಿ ಕಣ ಹೊಡಿತೈತಿ ಅಂತೇಳಿ, ಇದು ಖಂಡಿತವಾಗಿ ಹೊಡಿತೈತಿ, ಕೇಳಿರಿ. ಭಾಳ ಜನ ಆದರೆ ಕೊಟ್ಟಿಲ್ಲ, ನೋಡೋಣ. ಅದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ಇದು ಒಂದು ಹಾರಲ್ಲು, ಇದ್ರದ್ದು ವೀಡಿಯೋ ಸಿಗ್ತೈತಿ. ಅದೇ ರೀತಿ ಸ್ನೇಹಿತರೆ, ಇದು ಒಂದು 4 ಇದು 7 ಕಣ ಆಗಿದೆ ಅಂತಂದು ಹೇಳಿದರು. ವೀಡಿಯೋಸು ಫೋಟೋಸು ಹಾಕಿದ್ದಾರೆ. ನಾನಂತೂ ಆಟ ನೋಡಿಲ್ಲ. ಆಟ ಮಾತ್ರ ತುಂಬ ಚೆನ್ನಾಗಿದೆ ಅಣ್ಣ ಇದು ಕುರಿದು. ಯಾರಿಗಾದ್ರೂ ಗ್ಯಾರಂಟಿ ಇರೋರಿಗೆ ಕೊಡು ಅಂತಂದು ಹೇಳಿದ್ದಾರೆ. ನೋಡಿ, ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ. ಅದೇ ರೀತಿ ನೋಡಿ, ಇದು ಒಂದು 8 ಇದು ಕಣ ಆಗಿದೆ ಕುರಿ. ಇದನ್ನು ಗ್ಯಾರಂಟಿ ಕೊಡಲ್ಲ, ನಿಮ್ಮ ಮನಸ್ಸು ಇಷ್ಟ ಇದ್ದರೆ ತೊಗೋಬೋದು. ಕುರಿ ಮಾತ್ರ ಕಣ ಆಗಿದೆ, ಆಡಿರೋ ವೀಡಿಯೋ ಎಲ್ಲ ಇದ್ದಾವೆ, ಕಣ ಆಗಿರೋ ಫೋಟೋನೂ ಇದೆ. ನಿಮ್ಮ ಮನಸ್ಸು ಕುರಿದು ಅಷ್ಟೇ. ಕುರಿ ಮಾತ್ರ ಚೆನ್ನಾಗಿದೆ, ರೆಡಿಯಾಗಿದೆ. ಅದೇ ರೀತಿ ಇದು 4 ಕೆಳಿದ್ದು ಸ್ನೇಹಿತರೆ, 2 ಇತ್ತಿದ್ದು 4 ಕೇಳಿದ್ರಿ ನೋಡಿ, 4 ಕೆಳಿದೆ ಇದು. ಅದೇ ರೀತಿ ಇದು ಒಂದು ಓಪನ್ ಸ್ನೇಹಿತರೆ, ಇದು ಒಂದು ಓಪನ್ ನೋಡಿ, ಚೆನ್ನಾಗಿದೆ. 45,000 ಬಂದರೆ ಕೊಟ್ಬಿಡ್ತೀನಿ ಇದನ್ನು, ಫೈನಲ್ ರೇಟ್ ಅದು. ಆಡುತ್ತೋ ಓಡುತ್ತೋ ನಿಮ್ಮ ಮನೆ ಹತ್ರ ಚೆಕ್ ಮಾಡ್ಕೊಂಡು ಕುರಿ ತಗೊಂಡೋಗ್ರಿ.
ನಾನು ಮಾತ್ರ ಚೆಕ್ ಮಾಡ್ಕೊಂಡು ಬಂದಿದ್ದೀನಿ. ಕುರಿ 2 ಹೊಡ್ತಾ ಭಾರಿ ಚೆನ್ನಾಗಿ ಬಂದಿದೆ, ಹಾಡ್ಬೋದು ಕುರಿ ಅಂತ ಹೇಳಬಲ್ಲೆ. ಯಾರಿಗಾದ್ರೂ ಬೇಕಾದರೆ ತಗೊಳ್ಳಿ. ಅದೇ ರೀತಿ ಇದು ಒಂದು ಹಾರಲ್ಲು ತುಂಬ ಚೆನ್ನಾಗೈತಿ ಆಟಕ್ಕೆ ಮಾತ್ರ. ಯಾರಾದರೂ ಮನಸ್ಸು ಮಾಡೋರಿದ್ದರೆ ಮಾಡಿ. ಇಂಥ ಕುರಿಗಳು ಮೇಯಿಸ್ಕೊಂಡ್ರೆ ಚೆನ್ನಾಗಾಗುತ್ತೆ. ಅದೇ ರೀತಿ ನೋಡಿ ಸ್ನೇಹಿತರೆ, ಇದು ಒಂದು ಎಂಟಲ್ಲು. ಇದು ಇಂಡಿಯನ್ ಮಲ್ಲಿಕಿನ ಕುರಿ ನೋಡಿ, ಚೆನ್ನಾಗಿದೆ ಕುರಿ. ಇದ್ರಾಗ ಆಡಿರೋ ವೀಡಿಯೋ ಎಲ್ಲ ಸಿಗ್ತಾವೆ. ಕುರಿ ಭಾಳ ದೊಡ್ಡ ಸೈಜು, ಗಡ್ಡಿ ಪಡ್ಡಿ ಎಲ್ಲ ನೀಟಿದೆ. ಯಾರಿಗಾದ್ರೂ ಬೇಕಾದರೆ ಕಾಲ್ ಮಾಡ್ಕೊಳ್ಳಿ. ನೋಡಿ ತುಂಬ ಚೆನ್ನಾಗಿದೆ. ಇದು ವಿಡಿಯೋ ಮಾಡೋಕ್ಕೆ ಕೊಡ್ತಾಯಿಲ್ಲ ಇದು ಕುರಿ, ಹಂಗಾಗಿ ನೋಡಿ ಗಡ್ಡಿ ಪಡ್ಡಿ ಮಾತ್ರ ಭಾರಿ ಹೆವಿ ಗಡ್ಡಿ. ಅದೇ ರೀತಿ ಇದು ಒಂದು ಹಾರಲ್ಲ ಸ್ನೇಹಿತರೆ ನೋಡಿ. ಇದು 8 ಕಡಿವಿದೆ ಕುರಿ, ಚೆನ್ನಾಗಿದೆ ಸ್ಪೀಡ್. ಇದ್ರದ್ದು ವಿಡಿಯೋ ಇಲ್ಲ, ಚೆನ್ನಾಗಿದೆ. ಒಟ್ಟಿನಲ್ಲಿ ಸ್ಪೀಡ್ ಮಾತ್ರ ತುಂಬ ಚೆನ್ನಾಗಿದೆ ಕುರಿ. ಅದೇ ರೀತಿ ಇದು ಕಟಗ ಓವರ್ ಸ್ಪೀಡ್. ಇದು ಯಾರೂ ಮನಸ್ಸು ಮಾಡ್ತಿಲ್ಲ, ಕುರಿ ಮಾತ್ರ ಚೆನ್ನಾಗಿ ಆಡ್ತೈತೆ ನೋಡ್ರಿ. ಇದು ಒಂದು 8 ಇದ್ರದ್ದು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಒಂದು 8 ಇದನ್ನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೆ. ಈ ಕುರಿಗಳನ್ನ ಇದನ್ನಾಯಿತು, ಈ ಕುರಿ ಆಯಿತು ಮತ್ತು ಈ ಕಟಗ ಆಯಿತು, ಮಾರ್ಕೆಟಿಗೆ ಹಾಕಿದರೆ ಮಾರ್ತಾವು, ಗೊತ್ತಾಯ್ತಾ? ಒಂದು 40-45 ಸಾವಿರ 38 ಸಾವಿರಕ್ಕೆ ಕುರಿ ಮಾರ್ತಾವು. ಆದರೆ ನಾನು ಯಾಕೆ ಮಾರ್ಕೆಟಿಗೆ ಹಾಕಂಗಿಲ್ಲಪ್ಪ ಅಂದರೆ ಆಟ ಚೆನ್ನಾಗಿದೆ ಕುರಿ. ನಾನು ಕಣ್ಣಾರೆ ನೋಡಿರ್ತೀನಲ್ಲ, ಹಾಗಾಗಿ ನಾನು ಮಾರ್ಕೆಟಿಗೆ ಹಾಕಂಗಿಲ್ಲ. ನಾನು ಹಾಡಿಸೇ ಕುರಿ ಕೊಡೋದು. ಆಲ್ಮೋಸ್ಟ್ ಅವು ಕಣ ಹೊಡಿಬಹುದು. ಹಾಗಾಗಿ ನಾನು ಯಾವ ಕುರಿನೂ, ನಾನು ಕುರಿಗಳ್ನ ಯಾವ ಕೂಡ ಲೇಜಿ ಮಾಡಲ್ಲ. ಅವನ್ನ ಕಸ ಥರ ಕಾಣಲ್ಲ. ಇವತ್ತು ಆಡಿಲ್ಲ ನಾಳೆ ಹಾಡೇ ಆಡ್ತಾವೆ, ಕಣ ಹೊಡೆದೇ ಅಂತಂದು ಕಾಯ್ತೀನಿ, ಗೊತ್ತಾಯ್ತಾ? ಅದೇ ರೀತಿಯಾಗಿ ನೀವು ನಿಮ್ಮ ಕುರಿಗಳನ್ನು ಕಾಯಿರಿ, ಕಣ ಹೊಡೆದೇ ಹೊಡಿತಾವು. ಮತ್ತು ನಿಮ್ಮ ಹತ್ರ ಯಾವಾದರೂ ಒಳ್ಳೆ ಕುರಿಗಳು ನಿಮ್ಮ ಹತ್ರ ಇದ್ದರೆ ಕೊಡೋ ಅಂಥವು ನಮಗೆ ಕಾಲ್ ಮಾಡ್ಕೊಳ್ಳಿ, ತೊಗೊತೀವಿ. ಮತ್ತು ನಿಮಗೆ ಬೇಕಾದರೆ ನಾವು ಕೂಡ ಕುರಿ ಕೊಡ್ತೀವಿ. ದಯವಿಟ್ಟು ನಿಮ್ಮ ಹತ್ರ ಯಾವುದ್ರಂಥ ಒಳ್ಳೆ ಕುರಿಗಳಿದ್ರೆ ದಯವಿಟ್ಟು ಕಾಲ್ ಮಾಡ್ಕೊಳ್ಳಿ. ಎಲ್ರಿಗೂ ಕೂಡ ಒಳ್ಳೆಯದಾಗಲಿ. ಈ ಒಂದು ವಿಡಿಯೋನ ಕೊನೆ ತನಕ ನೋಡಿದ್ದಕ್ಕೆ ನಮ್ಮ ಕಿರಣ್ ಶಿಪ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿಯಾಗಿ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಮಾತನ್ನು ಹೇಳುತ್ತಾ ಶುಭವಾಗಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.